ಈಗ ಮೇಡಮ್ ಈಗ ಪಕ್ಷದವರು ಓಕೆ ನಂದೊಂದು ಪ್ರಶ್ನೆ. ಈಗ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ನಿಮ್ಗೆ 25 ಕೋಟಿ ಕೊಡೋಕೆ ಮುಂದಾಗಿದ್ದಾರಾ ಅಥವಾ ರಿವೆನ್ಸ್ ತೀರಿಸ್ಕೊಳ್ತಿದಾರ ಅಂತ? ಇದೇ ಮಾರ್ಚ್ 7ನೇ ತಾರೀಕು 2025ಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ರು. ಓಕೆ, ಬಜೆಟ್ ಮಂಡಿಸಿದಾಗ ಅವ್ರು ಏನಂದ್ರು, 4,09,549 ಕೋಟಿ ಬಜೆಟ್ ಮಂಡಿಸಿದ್ರು. ಅದರಲ್ಲಿ ಗ್ಯಾರಂಟಿಗೋಸ್ಕರ 58,000 ಕೋಟಿ ಮೀಸಲಿಟ್ರು. ಉಳಿದಿರೋದು 3,50,549 ಕೋಟಿ ಇದೆಯಲ್ಲ, ಏನಾಗ್ತಾ ಇದೆ? ದುಡ್ಡಿದೆಯಲ್ಲ, ಇವ್ರದೇ ಶಾಸಕರು ದುಡ್ಡಿಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಮಾತೆತ್ತಿದ್ರೆ ನಾವು ಪಂಚ ಗ್ಯಾರಂಟಿ ಮಾಡಿದೀವಿ ಅಂತಾರೆ. ಆ ಗ್ಯಾರಂಟಿ ಎಷ್ಟು ಜನರಿಗೆ ಏನ್ ಬಂದಿದೆ ಅದು ಸಪರೇಟ್ ಇರೋಣ, ಅದ್ರ ಬಗ್ಗೆ ಡಿಸ್ಕಸ್ ಬೇಡ. ನಾನು ಹೇಳುದು 3.5 ಲಕ್ಷ ಕೋಟಿ ದುಡ್ಡಿರುವಾಗ ಒಂದು MLAಗೆ 25 ಕೋಟಿ, ಬೇರೆ MLAಗೆ 50 ಕೋಟಿ ಅಂತ ಮಾತಾಡ್ತಾರಲ್ಲ ಇವರು. ಇದೇ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು 81 ಕೋಟಿ ಜನರಿಗೆ ಆಹಾರ ಭದ್ರತೆ ಇದು ಮಾಡಿದ್ರು. ಎಲ್ಲಾದ್ರೂ ಇವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಇದು ಬಿಜೆಪಿ ಓಟ್ ಹಾಕಿದ್ದಾರೆ ಅಂತ ಏನಾದ್ರು ಹೇಳಿದ್ರ? ಇಷ್ಟು ರಸ್ತೆಗಳು, ಇಷ್ಟು ಹೈವೇಗಳು, ಇಷ್ಟು ಉದ್ದ ಮಾಡಿದಾಗ ಎಲ್ಲರೂ ಅವರು ಬರೀ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾತ್ರ ಓಡಾಡಕ್ಕಂತ ಮಾಡಿದ್ರ? 4 ಕೋಟಿ PM ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಿಸಿದ್ರು. ಆ 4 ಕೋಟಿ ಮನೆಯಲ್ಲಿ ಎಲ್ಲರೂ ಬಿಜೆಪಿ ಮನೆ ಹಾಕಿದವ್ರಿಗೆ ಮಾತ್ರ ಅಂತ ಏನೋ ಮಾಡಿದ್ರ? ಅಥವಾ ಬಿಜೆಪಿ ಮೇಲೆ ಬಿಜೆಪಿ ಸಂಸದರು ಮಾತ್ರ ಇದು ಅನುದಾನ ತಗೊಳ್ಳಿ ಅಂತ ಏನಾದ್ರು ಹೇಳಿದ್ರ? ಮತ್ತೆ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡಿದ್ರು ಅಂತ ಕೇಳ್ತಾರೆ. ಇವ್ರು ಮಾತೆತ್ತಿದ್ರೆ ಇವರು ಮಾತೆತ್ತಿದ್ರೆ ಪ್ರತಿ ಎಲ್ಲಾ ಕಡೆ ಈ ಮಾತನ್ನೊಂದು ಹೇಳ್ತಾರೆ, ನಮ್ಗೆ ಕೇಂದ್ರದಿಂದ ಬಂದಿಲ್ಲ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಖುದ್ದು ಫೈನಾನ್ಸ್ ಮಿನಿಸ್ಟ್ರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಏನೇನ್ ಬಂದಿದೆ, ಏನೇನ್ ಬಂದಿಲ್ಲ, ಯಾವ್ದಾವ್ದು ಬರುತ್ತೆ ಎಲ್ಲವನ್ನು ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಆನ್ಸರ್ ಅದನ್ನೇ ಹೇಳ್ತೀನಿ. ನಾನು ಹೇಳುದು, ಇವರು ತಾರತಮ್ಯ ಯಾರು ಮಲತಾ ಇದ್ದಾರೆ, ಯಾರು ಮಾಡ್ತಾರೆ? ಮಾನ್ಯ ಸಿದ್ದರಾಮಯ್ಯ ಮಾಡ್ತಾ ಇರೋದು. ಮೋದಿ ವಾಪಸ್ ರಾಜ್ಯದಲ್ಲಿ ಇವರಿಗೆ ಬರ್ತಾ ಇಲ್ಲ. ನಮ್ಮ ತೆರಿಗೆ ಇವತ್ತು ಅಂಗಡಿ ಮುಗ್ಗಟ್ಟವರಿಗೆ ನೋಟಿಸ್ ಕಳಿಸಿದೆ ಯಾರೇ? ಈಗ ನಮ್ಮ ತೆರಿಗೆ ಕೊಡ್ತೀರಾ ಕೊಡೋಲ್ರಿ? ಅಷ್ಟೇ ಬೇಕರಿ ಅವರಿಗೆ ನೋಟಿಸ್ ಕಳಿಸಿದ ಯಾರು ಹೇಳಿ? ಮಾತೆ ಯಾರು ಕಳಿಸಿದ ಹೇಳಿ? ಇಲ್ಲಿಯ ರಾಜ್ಯ ಸರ್ಕಾರ ಯಾಕೆ ಹೇಳಿ? ಇವರ ಹತ್ರ ರಾಜ್ಯದಲ್ಲಿ GST ಕೌನ್ಸಿಲ್ ಇದೆ. ಈಗ ಓನ್ಲಿ ಮೋದಿ ಅವರು ಟ್ಯಾಕ್ಸ್ ಕೊಡ್ತಾರ ಕೊಡಲ್ಲ ನಮ್ಗೆ ನಮ್ಮ ಪಾಲರು? ಅಲ್ಲ ಮೇಡಮ್, ಕರ್ನಾಟಕ ಬರಬೇಕಾದ ಪಾಲೇ ಬರ್ತಾ ಇಲ್ವಲ್ಲ? ನೋಡಿ, ಕರ್ನಾಟಕಕ್ಕೆ ಬರಬೇಕಾದದ್ದು ಖಂಡಿತ ಬಂದೇ ಬರುತ್ತೆ. ಯಾವತ್ತೂ ಕೂಡ ನಾವು ಯಾವತ್ತಿದ್ರು ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನೋದೇ ಯಾವತ್ತೂ ಕೂಡ ಒಂದ್ ನಿಮಿಷ ಇರಿ. ನೀವು ಏನೇ ಮಾತಾಡಿ, ನೀವಿವತ್ತು ಜ್ವಲಂತ ಸಾಕ್ಷಿ ಇದೆ. ಕಾಂಗ್ರೆಸ್ ಅವರಿಗೆ 25, ಬಿಜೆಪಿ ಅವರಿಗೆ 25, ಕಾಂಗ್ರೆಸ್ ಅವರಿಗೆ 50. ಏನ್ರಿ ಮಾಡಿದಾರೆ? ನೀವು ನಿಮ್ ಪಾಕೆಟ್ ಇಂದ ಕೊಡ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ತೆರಿಗೆ ದುಡ್ಡು ಇದು. ಮುಖ್ಯಮಂತ್ರಿ ಅವರ ಮನೆಯಿಂದ ತಂದು ಕೊಡ್ತಾ ಇದ್ದೀರಾ ನೀವು? ಎಲ್ಲಿಂದ ಕೊಡ್ತಾ ಇದ್ದೀರಾ ನೀವು? ಸರ್, ಕಾಂಗ್ರೆಸ್ MLAಗಳ ಅಂದ್ರೆ ಅವ್ರ ಕ್ಷೇತ್ರ ಅಷ್ಟೇ ಅಭಿವೃದ್ಧಿ ಆಗ್ಬೇಕು. ಇದು ದುಡ್ಡು ಯಾರ್ದು? ನಾನು CM ಸಿದ್ದರಾಮಯ್ಯನವರ ಮನೆಯಿಂದ ತಂದು ಏನು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ರಾಜ್ಯದ ಎಲ್ಲರೂ ಟ್ಯಾಕ್ಸ್ ದುಡ್ಡು. ಬಿಜೆಪಿ ನಾನು ಒಪ್ತೀನಿ. ಯಾರು ಮನೆಯಿಂದ ಕೊಡಲ್ಲ, ತಂದುಕೊಳ್ಳಲ್ಲ. ಮೋದಿ ಅವರು ಅವ್ರ ಮನೆಯಿಂದ ತಂದುಕೊಳ್ಳಲ್ಲ, ಬಿಜೆಪಿ ಅವ್ರ ಕಚೇರಿಯಿಂದ ಕೊಡಲ್ಲ. ರಾಜ್ಯದ ತೆರಿಗೆ ಪಾಲನ ಕೊಡಬೇಕಾದಂತ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು. ರಾಜ್ಯಕ್ಕೆ ಅನ್ಯಾಯ ಮಾಡಿದಾಗ ಬಿಜೆಪಿ ನಾಯಕರು ಗಟ್ಟಿಯಾಗಿ ಕೇಳಬೇಕು. ಇಷ್ಟೊಂದು ರಣಹೇಡಿಗಳ ತರ ಬಿಜೆಪಿ ಸಂಸದರು ಇರಬಾರದು. ಆ ರೀತಿಯಾಗಿ ಕೊಟ್ಟಿದೆ. ಸಂಸದರು ಕೇಳಬೇಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಕೊಡಿ, ನಮ್ಮ ಪಾಲ್ ಕೊಡಿ. 14ನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಯ್ತು. ಮಾಡಬಾರ್ದು. ರಾಜ್ಯದ ಹಿತ ಮುಖ್ಯ ರೀ. ನಿಮ್ ರಾಜಕೀಯ ಮಾಡ್ಕೊಳ್ಳಿ ಬಿಜೆಪಿ ಕಾಂಗ್ರೆಸ್, ಆದ್ರೆ ನಿಮ್ಮಂತವ್ರು ಬರ್ತಾರೆ ಹೋಗ್ತಾರೆ, ಈ MP ಗಳು ಬರ್ತಾರೆ ಹೋಗ್ತಾರೆ. ಆದ್ರೆ ರಾಜ್ಯದ ಒಂದು ವ್ಯವಸ್ಥೆ ಇದೆಯಲ್ಲ, ಈ ಸಿಸ್ಟಮ್ ಇದೆಯಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ನೀವು ಬಾಯಿ ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡಿದ್ಯಲ್ಲ, ಮಹಾ ಅಪರಾಧ. 19 ಜನ ಬಿಜೆಪಿ ಸಂಸದರು ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಕೇಂದ್ರ ಸರ್ಕಾರ ದ್ರೋಹನೇ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಬಟ್ ನಿಮ್ ಸಂಸದರು ಏನ್ ಮಾಡ್ತಿದ್ದೀರಾ? ಒಂದಿನ ಧ್ವನಿ ಎತ್ತಿದ್ದೀರಾ? ನಮ್ ಪಾಲ್ ಕೊಡಿ ಅಂತ ಕೇಳಿದೀರಾ? ಅನುದಾನ ಕೊಡಿ ಅಂತ ಕೇಳಿದೀರಾ? ಯೋಜನೆ ಕೊಡಿ ಅಂತ ಹೇಳಿದೀರಾ? ಏನು ಕೇಳಲ್ಲ. ವಾಸ್ತವ ಇರೋದು ಇವತ್ತು ಕರ್ನಾಟಕದಲ್ಲಿ
ಯಾವ ಕಾಂಗ್ರೆಸ್ MLA ಗೆ ಬಿಜೆಪಿ MLA ಗೆ ತಾರತಮ್ಯ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು. ಅಯ್ಯೋ ನೀವು ನಾನು ಹೇಳ್ತಾ ಇರೋದು ಇವತ್ತಿನ ಸೊನ್ನೆ ಕೊಡ್ತಾ ಪ್ರಸ್ತುತ ಇದ್ರಿ. ಬಗ್ಗೆ ಮಾತಾಡಿ. ನಾ 25 ಕೋಟಿ ಕೊಟ್ಟಿದ್ವಿ ಬಿಜೆಪಿ ಸೊನ್ನೆ ಕೊಡ್ತಾ ಇದ್ರಿ ನೀವು. ಏನ್ ಮಾತಾಡಿ? ಶೂನ್ಯ. ಏನ್ರಿ 25 ಕೋಟಿ? ಮಾನ್ಯ ನೀವು ಮನೆ ತಂದು ಕೊಡ್ತಾ ಇದ್ದೀರಿ. ಬೊಮ್ಮಾಯಿ ಅವ್ರಿಗೆ ಮನೆ ತಂದು ಬೊಮ್ಮಾಯಿ ಕೊಡ್ತಾ ಇದ್ದೀರಿ ನೀವು. ಶೂನ್ಯ. ಬೊಮ್ಮಾಯಿ ಅವ್ರಿಗೆ ಏನಂತ ಗೊತ್ತು? ಬೊಮ್ಮಾಯಿ ಗೌರ್ಮೆಂಟ್ಗೆ ಝೀರೋ ಗ್ರಾಂಟ್ ಗೌರ್ಮೆಂಟ್ ಬೊಮ್ಮಾಯಿ ಗೌರ್ಮೆಂಟ್ ಅಂತಾರೆ. ಅಂದ್ರೆ ಕಾಂಗ್ರೆಸ್ ಶಾಸಕರು ಸೊನ್ನೆ ಕೊಡ್ತಾ ಇದ್ರು ರೀ. 25 ಕೋಟಿ ಕೊಟ್ಟಿದ್ರೆ ಮೊದಲು ಖರ್ಚು ಮಾಡಕ್ ಕೇಳ್ರಿ. ಶಾಸಕರಿದ್ರೆ ಬಿಜೆಪಿ ಶಾಸಕರು ಮನೆ ಬಿಟ್ಟು ಈಚೆ ಬಂದು ಕೆಲಸ ಮಾಡಕ್ ಕೇಳ್ರಿ. ಮೇಡಮ್ ಅದು ಮಲತಾ ಇದ್ರು ಅಲ್ವಾ ಹಾಗಾದ್ರೆ ಸಿದ್ದರಾಮಯ್ಯ ಅವರು? ಈಗ ಸಿದ್ದರಾಮಯ್ಯ ನೀವು ಹೇಳ್ತಾ ಇದ್ರಿ ಇವರು ಎಷ್ಟೇ ನೋಡಿ, ಬಿಜೆಪಿ ಶಾಸಕರು ಕೆಲಸ ಮಾಡಲ್ಲ ರೀ, ಮನೆ ಬಿಟ್ಟು ಈಚೆ ಬರಲ್ಲ. ಆಡಳಿತ ಪಕ್ಷದ ವಕ್ತಾರರು ಇದ್ದಾರೆ. ನಾನು ಪ್ರತಿ ಸರಿ ಇದನ್ನು ಹೇಳ್ತೀನಿ. ಪ್ರೊಟೆಸ್ಟ್ ಮಾಡಕ್ ಹೋದಾಗ ಬ್ಯಾರಿಕೇಡ್ ಹಾಕಿ ನಮ್ಗೆ ಪೊಲೀಸರನ್ನು ಬಸ್ ತುಂಬಿಸ್ಕೊಂಡು ಪೊಲೀಸ್ ಸ್ಟೇಷನ್ ಹಾಕ್ತಾರೆ. ಇಲ್ಲಿ ಚಾನಲ್ ಮಾತಾಡಿದಾಗ ಇಲ್ಲಿ ಮಧ್ಯ ಮಾತಾಡ್ತಾರೆ. ನಾವು ಹೇಳೋದು ಅರ್ಥ ಆಗ್ಬಾರ್ದು. ಮಧ್ಯ ಮಾತಾಡೋದು ಬೇಡ. ಅಲ್ಲ, ನೀವು ಮಾತಾಡಿದಾಗ ಅದು ವೇದವಾಕ್ಯ, ನಾವು ಮಾಡಿದ್ರೆ ಮಧ್ಯ ಮಾತಾಡೋದು. ಮೇಡಮ್ ಬರ್ತೀನಿ. ವ್ಯೂವರ್ಸ್ಗೆ ನಾನು ಹೇಳ ಬಯಸ್ತೀನಿ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಿಜೆಪಿ ಸಂಸದರಿಗೆ ಹೇಳ್ರಿ, ವ್ಯೂವರ್ಸ್ಗೆ ನಿಮ್ಮ ಸಂಸದರಿಗೆ ಹೇಳ್ರಿ, ಕೇಂದ್ರಕ್ಕೆ ಹೋಗಿ ತೆರಿಗೆ ತಗೊಂಡು ಸಂಸದರಿಗೆ ಹೇಳಿ. ನಮ್ಮ ಹಕ್ಕು ನಮ್ಮ ತೆರಿಗೆ. ಹೌದು, ನಿಮ್ಮ ಬಿಜೆಪಿ ಸಂಸದರೆಲ್ಲ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ನಿಮ್ಮ ಬಿಜೆಪಿ ಸಂಸದರು? ನಾಪತ್ತೆ, ನಿಷ್ಕ್ರಿಯ. ಬರ್ತೀನಿ, ವಾಪಸ್ ಬರ್ತೀನಿ. ಯಾವುದೇ ಅಭಿವೃದ್ಧಿ ಇಲ್ಲ, ಬರೀ ದಿನ ಬೆಳಿಗ್ಗೆ ಕೊಲೆ ಸುಲಿಗೆ ಇದು ಬಿಟ್ಟರೆ ಬೇರೆ ಏನ್ ನಡೀತಾ ಇಲ್ಲ. ಅಭಿವೃದ್ಧಿ ಅನ್ನೋದೇ ಇಲ್ಲ. ಕರ್ನಾಟಕದಲ್ಲಿ ಇದೀವೋ ಅಥವಾ ಬಿಹಾರಲ್ಲಿ ಇದೀವೋ ಅನ್ನೋ ತರ ಇದೆ. ಶಂಕುಸ್ಥಾಪನೆ ನಾವು ನೋಡಿದ್ದಿಲ್ಲ. ಮೇಡಮ್ ಬರ್ತೀನಿ, ವಾಪಸ್ ಬರ್ತೀನಿ. ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.
ಬ್ರೇಕ್ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ನಟರಾಜ್ ಗೌಡ್ರು ಈಗ ಒಂದು ಮಾತು ಅದಕ್ಕೆ ಅಲ್ಲ ಮೇಡಮ್ ಮಾತಾಡೋಣ. ಮೇಡಮ್ ಅಲ್ಲ ಸರ್, ಈಗ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಈಗ ನೋಡಿ, ಫಸ್ಟ್ ಇಯರ್ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಹೇಳಿದ್ರು, ವಿಶೇಷ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ಎರಡು ಕಾರಣ. ಒಂದು, ಬಿಜೆಪಿ ಸರ್ಕಾರ ನಮಗೆ ಅಧಿಕಾರ ಕೊಟ್ಟೋದಾಗ ಖಜಾನೆ ಖಾಲಿ ಮಾಡಿ ಹೋಗಿದ್ದಾರೆ, ನಮ್ಮ ಮೇಲೆ ಹೊಣೆಗಾರಿಕೆ ಹೊಡ್ಸಿ ಹೋಗಿದ್ದಾರೆ. ಎಲ್ಲ ಕೇಳಿಸ್ಕೊಳ್ಳಿ, ನಾನು ಸುಳ್ಳಲ್ಲ, ಕೇಳಿಸ್ಕೊಳ್ಳಿ. BBMP-ನಲ್ಲಿ 26,000 ಕೋಟಿ ರೂಪಾಯಿ, ಎಸ್ಕಾಂಗಳಲ್ಲಿ 35,000 ಕೋಟಿ ರೂಪಾಯಿ, ಆಮೇಲೆ PWD-ನಲ್ಲಿ 7,000 ಕೋಟಿ ರೂಪಾಯಿ ಸಾಲ ಹೊರೆ. ಅಂದ್ರೆ ನಾವು ಸಾಲ ಅಲ್ಲ, ಅದು ನಾವು ಹಣವನ್ನು ಪಾವತಿ ಮಾಡಬೇಕಾದ್ದು ಗುತ್ತಿಗೆದಾರಗಳಿಗೆ. ಕರೆಕ್ಟ್. ಅದು ಕಂಟಿನ್ಯೂಸ್ ಪ್ರೊಸೆಸ್ ಹಂಗಲ್ಲ, ಅದು ಬಾಕಿ ಬಿಟ್ಟೋಗಿದ್ದು, ಬಾಕಿ ಅತ್ಯಂತ ಹೊರೆ ದೊಡ್ಡ ಮಟ್ಟದಲ್ಲಿ ಬಿಟ್ಟೋಗಿದ್ರು. ಒಂದು ಎರಡನೇದೇನಂದ್ರೆ ನಾವು ಗ್ಯಾರಂಟಿ ಯೋಜನೆಗಳು ಕೂಡ ಇಂಪ್ಲಿಮೆಂಟ್ ಬೇಕಾಗಿತ್ತು. ಅವಾಗ ಹೇಳಿದ್ರು ವಿಶೇಷ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಮೊದಲ ಮಾತು. ಈ ವರ್ಷ ಆ ರೀತಿ ಇಲ್ಲ. ಮಾನ್ಯ ಬೆಳಗಾವಿನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇವಾಗ 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, 50 ಕೋಟಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ಸಮಯದಲ್ಲೂ ಕೂಡ 3 ತಿಂಗಳು ಒಂದ್ಸಲಿ, 6 ತಿಂಗಳು ಒಂದ್ಸಲಿ ವಿಶೇಷ ಯೋಜನೆಗಳು ಹೋಗ್ತಾ ಇರ್ತಾವ್ರಿ. ಯೋಜನೆಗಳಿಗೆ ಎಲ್ಲಿಗೆ ತೊಂದರೆ ಇಲ್ಲ. ವಿಶೇಷ ಅನುದಾನ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಿದೆ. ಅವರು ಹಣವನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲ, ಮಾನದಂಡ ಏನು ಸರಿ? ಅನುದಾನ ಬಿಡುಗಡೆ ಮಾನದಂಡ ಕಾಂಗ್ರೆಸ್ MLA-ಗಳು, ಕಾಂಗ್ರೆಸ್ ಶಾಸಕರು ಮಾನದಂಡ ನೋಡಿ, ಬೇರೇನಿಲ್ಲ. ಅವಾಗಲೇ ನಾನು ಹೇಳಿದೆ, ಉಡುಪಿ ಅಭಿವೃದ್ಧಿ 25 ಕೋಟಿ ರೂಪಾಯಿ ಬಿಜೆಪಿ ಶಾಸಕರು ಕೊಟ್ಟಿದ್ದಾರೆ. ಇವಾಗ 25 ಕೋಟಿ ಹೋಗಿದೆ ಬಿಜೆಪಿ ಇರುವಾಗ. ಜೆಡಿಎಸ್ ನವರಿಗೆ ಇನ್ನೂ ಕೊಟ್ಟಿಲ್ಲ ಅಂತ ಸರ್. ಜೆಡಿಎಸ್ ನವರಿಗೆ 1 ರೂಪಾಯಿ ಕೊಡಲ್ವಂತ. ಪ್ರಜೆ ಅಲ್ಲ ಅವರು. ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರಿಗೆ 25 ಕೋಟಿ ವಿಶೇಷ ಅನುದಾನವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಮಿಸ್ಟರ್ ಬೊಮ್ಮಾಯಿ ಅವರು, ಮಿಸ್ಟರ್ ಯಡಿಯೂರಪ್ಪನವರು ಕಾಂಗ್ರೆಸ್ ಶಾಸಕರಿಗೆ ಶೂನ್ಯ ಕೊಟ್ಟಿದ್ದಾರೆ. ಇದೇ BTM ಲೇಔಟ್ನಲ್ಲಿ, ಇದೇ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಬೊಮ್ಮಾಯಿ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು ಕೂಡ. ಎಲ್ಲಿ ತಾರತಮ್ಯವನ್ನ ಅತ್ಯಧಿಕವಾಗಿ ಯಾರಾದ್ರೂ ಮಾಡಿದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಮಾತ್ರ ಮಾಡಿದೆ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಕೊಟ್ಟಿರಲಿಲ್ಲ ಅವಾಗ. ಇವಾಗ ಬಾಯಿ ಬಿಡ್ಕೊಂತಾರಲ್ಲ, 25 ಕೋಟಿ ಇಸ್ಕೊಂಡ್ರು ಕೂಡ ಅವ್ರು 0 ಕೊಟ್ರಿ ಕಾಂಗ್ರೆಸ್ ಶಾಸಕರಿಗೆ. ನಮ್ಮ ರಾಜೇಗೌಡರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ. ಇದು ವಾಸ್ತವ. ಬಿಜೆಪಿಯವರು ತಾವು ದ್ರೋಹ ಮಾಡಿ ಇವಾಗ ಕೊಟ್ಟ ಅನುದಾನವನ್ನು ವಿಷಯ ಖರ್ಚು ಮಾಡಲ್ಲ ರೀ. ಅಷ್ಟೊಂದು ಅವರು ಕೆಲಸ ಮಾಡಲ್ಲ. ಬಿಜೆಪಿ ಶಾಸಕರು ಕೆಲಸ ಮಾಡಲ್ಲ, ಜನಗಳ ಕೈ ಸಿಗಲ್ಲ. ಇದು ದೂರುಗಳಿದೆ. ಆದ್ರೂ ಒಂದಷ್ಟು ಜನ ಅದಕ್ಕೆ ಮಾರ್ತಾರೆ, ಕಮ್ಯುನಲ್ ಮಾರಿ ಅವ್ರಿಗೆ ಓಟ್ ಹಾಕ್ತಾರೆ.